ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈಗಾಗಲೇ ಎಲ್ಲ ಪಾಲಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಮತ್ತು ಮೊರಾರ್ಜಿಯ ಪ್ರವೇಶ ಪರೀಕ್ಷೆಯ ಅಂಕಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಅವರು ತೆಗೆದುಕೊಂಡಂಥ ಅಂಕಗಳು ಎಷ್ಟು ಎನ್ನುವುದರ ಬಗ್ಗೆ ಅವರಿಗೆ ಗೊಂದಲ ಇದೆ. ಆ ಒಂದು ಕಾರಣದಲ್ಲಿ ಈ ಒಂದು ವಿಡಿಯೋವನ್ನು ಮಾಡುವ ಉದ್ದೇಶ ಏನಂತಂದರೆ, ಈಗಾಗಲೇ ಸಾಕಷ್ಟು ತಡವಾಗಿದ್ದು ಏಪ್ರಿಲ್ 10ನೇ ತಾರೀಕಿಗೆ ಈ ಒಂದು ಏನಪ್ಪ ಅಂತಂದರೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಅಂಕಪಟ್ಟಿಗಳನ್ನು ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿತ್ತು. ಕೆಲವು ತಾಂತ್ರಿಕ ದೋಷದಿಂದಾಗಿ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಅಂಕಗಳು ತುಂಬಾ ತಡವಾಗಿತ್ತು. ಈ ಒಂದು ವಿಡಿಯೋದಲ್ಲಿ ಸಂತೋಷಕರವಾದ ಸುದ್ದಿಯನ್ನು ತಮಗೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಅಂಕಪಟ್ಟಿಯನ್ನು ಈಗಾಗಲೇ ಏನು ಮಾಡಿದ್ದಾರಪ್ಪ ಅಂತಂದರೆ ಆದರ್ಶ ವಿದ್ಯಾಲಯದವರು ಬಿಡುಗಡೆ ಮಾಡಿದ್ದಾರೆ. ಇದು ಏನಪ್ಪ ಅಂತಂದರೆ ತಮಗೆ ಸಂತೋಷದ ಸುದ್ದಿ. ಇದನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅನ್ನೋದನ್ನು ನಿಮ್ಮ ಮೊಬೈಲಲ್ಲಿ ನಾನೀಗ ತೋರಿಸ್ಕೊಡ್ತೇನೆ. ಹೌದಾ, ಇಲ್ಲಿ ನೀವು ವಿದ್ಯಾವಾಹಿನಿ ಪೋರ್ಟಲ್ಗೆ ಹೋದ ನಂತರ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಆದರ್ಶ ವಿದ್ಯಾಲಯ ಎಂಬುದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಏನು ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ 6ನೇ ತರಗತಿ ಅಂಕಗಳನ್ನು ಪ್ರಕಟಿಸಲಾಗಿದೆ. ಹೌದಾ, ಆದರ್ಶ ವಿದ್ಯಾಲಯ ಅಂಕಗಳನ್ನು ಏನು ಮಾಡಿದ್ದಾರೆ ಈಗ ಅವರು ಪ್ರಕಟಿಸಿದ್ದಾರೆ. ಹಾಗಿದ್ದರೆ ಇದನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ನೋಡಿರಿ. ಹೌದಾ, ಇಲ್ಲಿ ನೋಡಿರಿ, ನಿಮಗೆ ಇಲ್ಲಿ ಅಧಿಸೂಚನೆಯಲ್ಲಿ ಹೋದ ನಂತರ ನಿಮಗೆ ಕೆಲವೊಂದು ಮಾಹಿತಿಯನ್ನು ನೀಡ್ತಾರೆ. ಅದು ಯಾವ ಮಾಹಿತಿ ಅನ್ನೋದನ್ನು ನಾವೀಗ ನೋಡೋಣ. ಒಂದು ನಿಮಿಷ, ಅದು ಲೋಡ್ ಆಗ್ತಾ ಇದೆ. ಹೌದಾ, ನೀವು ಏನು ಮಾಡ್ಬೋದು, ಈ ರೀತಿಯಾಗಿ ನೀವು ಅಂಕಪಟ್ಟಿಯನ್ನು ನಮ್ಮ ಮೊಬೈಲ್ಗಳಲ್ಲಿ ಏನು ಮಾಡ್ಬೋದು, ಪರಿಶೀಲನೆಯನ್ನು ಮಾಡ್ಬೋದು. ಈಗ ಅಧಿಸೂಚನೆಯಲ್ಲಿ ಅವರು 10ನೇ ತಾರೀಕು ಅಂತ ಹೇಳಿದರು. ಆದರೆ ಇವತ್ತಿನ ದಿವಸ 24ನೇ ತಾರೀಕಿಗೆ ಏನಾಗಿದೆ, ಆದರ್ಶ ವಿದ್ಯಾಲಯ ರಿಸಲ್ಟ್ ಏನಾಗಿದೆ, ಬಿಡುಗಡೆ ಆಗಿದೆ. ಹಾಗಿದ್ದರೆ ಇಲ್ಲಿ ನೋಡಿರಿ. ಹೌದಾ, ಯಾವುದು ಇಲ್ಲಿ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಒಂದು ನಿಮಿಷ ನೋಡೋಣ. ಇಲ್ಲಿ ನೋಡಿರಿ, ಅಧಿಸೂಚನೆ ಬಂತು ನೋಡಿರಿ. ಇಲ್ಲಿ ನೋಡಿರಿ, 10ನೇ ತಾರೀಕು ಅಂತ ಹೇಳಿದರೆ ಅದರ ಫಲಿತಾಂಶವನ್ನು ಇವತ್ತು 24ನೇ ತಾರೀಕಿಗೆ ಏನು ಮಾಡಿದ್ದಾರೆ, ಅವರು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಯಾವುದು 24 ಏಪ್ರಿಲ್. ಇವತ್ತು ಏನಾಗಿದೆ, ಆದರ್ಶ ವಿದ್ಯಾಲಯ ಪ್ರವೇಶ ಅಂಕಪಟ್ಟಿ ಏನಾಗಿದೆ, ಬಿಡುಗಡೆ ಆಗಿದೆ. ಇದೆಲ್ಲಪ್ಪ ಅಂದರೆ ಸಂತೋಷಕರವಾದ ಸಂಗತಿ. ಈ ರೀತಿಯಾಗಿ ನೀವು ಪಡೆದ ಅಂಕಗಳನ್ನು ಇಲ್ಲಿ ಏನು ಮಾಡಿರಿ, ಪರಿಶೀಲನೆಯನ್ನು ಮಾಡಿರಿ. ಯಾವ ರೀತಿಯಾಗಿಯಪ್ಪ ಅಂತಂದರೆ, ಇಲ್ಲಿ ವಿದ್ಯಾರ್ಥಿಯ ಒಂದು SITS ನಂಬರನ್ನು ಹಾಕಿರಿ. SITS ನಂಬರ್ ಹಾಕಿ ಈ ಒಂದು ಕೋಡನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮ ಆದರ್ಶ ವಿದ್ಯಾಲಯದಲ್ಲಿ ನಿಮ್ಮ ಮಗು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದೆ ಎಂಬುದನ್ನು ನೀವು ಪರಿಶೀಲನೆ ಮಾಡೋದು. ಎಲ್ಲಿ ಹೋಗಬೇಕು, 26-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಹೋಗ್ರಿ. ಪಡೆದ ಅಂಕಗಳನ್ನು ಪರಿಶೀಲಿಸಿ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕ್ಲೋಸ್ ಅಂತ ಹೊಡೆದ ನಂತರ ಇಲ್ಲಿ ವಿದ್ಯಾರ್ಥಿ ರಿಜಿಸ್ಟರ್ ನಂಬರ್ ಅಥವಾ SITS ನಂಬರನ್ನು ಹಾಕಿ ಸೆಕ್ಯೂರಿಟಿ ಕೋಡ್ ಹಾಕಿ ಸಬ್ಮಿಟ್ ಹೊಡೆದರೆ ಸಾಕು, ನಿಮ್ಮ ವಿದ್ಯಾರ್ಥಿ ಅಂಕಪಟ್ಟಿ ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ಹೌದಾ, ವಿದ್ಯಾರ್ಥಿ ಅಂಕಪಟ್ಟಿಯನ್ನು ನೋಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಮತ್ತು ಮೊದಲನೇ ಸುತ್ತಿನ ಸೀಟು ಹಂಚಿಕೆ, 2ನೇ ಸುತ್ತಿನ ಸೀಟು ಹಂಚಿಕೆಯ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಮಗೆಲ್ಲರಿಗೂ ನೀಡ್ತೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸುಲಭವಾಗಿ ದೊರೆಯುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.